ಶುಭಾಶಯ. ಕಲಾವಿದರ ಸಂಘದ ಅಧ್ಯಕ್ಷನಾಗಿ ಕಲಾವಿದರ ಹಿನ್ನೆಲೆ ಅಂದರೆ ವಂಶ ಪರಂಪರೆಯಿಂದ ಬಂದ ಕಲೆ ಅವರಿಗೆ. ಆದ್ರೂ ಸಾಮಾನ್ಯರಲ್ಲಿ ಸಾಮಾನ್ಯ, ಸಜ್ಜನರ ಹಿರಿಯರ ಬಗ್ಗೆ ಗೌರವ, ಪ್ರೀತಿ, ಅಭಿಮಾನ ಇದೆಲ್ಲ ರಕ್ತದಲ್ಲೇ ಅವರಿಗೆ ಬಂದಿದೆ. ಅಂತ ಮಹಾನ್ ಕಲಾವಿದನ ಮಕ್ಕಳಾದ ಶಿವರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಹಲವಾರು ವರ್ಷ ಚಿಕ್ಕ ಚಿತ್ರರಂಗದ ಏಳಿಗೆಗೆ, ಚಿತ್ರರಂಗದ ಬೆಳವಣಿಗೆಗೆ, ಕನ್ನಡ ಮಣ್ಣಿನ ಬೆಳವಣಿಗೆಗೆ, ಕನ್ನಡ ಭಾಷೆಯ ಬೆಳವಣಿಗೆಗೆ ಇನ್ನೂ ಹೆಚ್ಚಿನ ಶ್ರಮವಹಿಸಿ ನಮ್ಮ ಕನ್ನಡ ಮಾತಿಗೆ ಹೆಸರು ತರಲಿ ಅಂತ ತಾಯಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತಿದ್ದೆ. ಹಾಗೆಯೇ ಶಿವಣ್ಣ ಆಗಲಿ, ರಾಘಣ್ಣ ಆಗಲಿ, ಪಾರ್ವತಮ್ಮನವರೇ ಆಗಲಿ, ಪುನೀತ್ ರಾಜ್ಕುಮಾರ್ ಆಗಲಿ, ನಮ್ಮ ಮನೆಗೆ ಬಂದು ಕರಿಬೇಕೆ ಒಂದು ಫೋನ್ ಮಾಡಿದರೆ ಸಾಕು, ನಾವು ಬಂದಾಗ ಮಾಡ್ತಿದ್ವಿ. ಆ ಪ್ರೀತಿ ಮೇಲೆ ಅಭಿಮಾನ ನನ್ನ ಮೇಲೆ ಇಟ್ಕೊಂಡಿದ್ದಾರೆ. ಅಂಥ ಕುಟುಂಬದವರು ಅವರಿಗೆ ಇನ್ನಷ್ಟು ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಸಿಕ್ಕಲಿ. ಅವರ ಮಕ್ಕಳಿಗೆಲ್ಲ ಉನ್ನತ ಸಮಾಜದ ಉನ್ನತ ಮಟ್ಟಕ್ಕೆ ಇರಲಿ. ಅವರ ಕುಟುಂಬದ ಗೌರವ ಘನತೆನ ಇನ್ನೂ ಮೇಲಕ್ಕೆ ಮಕ್ಕಳ ರಾಜ್ಕುಮಾರ್ ಅವರ ಮಕ್ಕಳ ತೆಗೆದುಕೊಂಡು ಹೋಗಲಿ ಅಂತ ಆ ಚಾಮುಂಡೇಶ್ವರಿ ತಾಯಿಯ ಪ್ರಾರ್ಥನೆ ಮಾಡ್ತಾ, ಮುಂದೆ ಬರುವ ಯಾವತ್ತಿಗೂ ಅವರ ಕರೆದರೂ ನಾವು ರೆಡಿ ಸಿದ್ಧರಾಯಿತು. ಶಿವರಾಜ್ಕುಮಾರ್ ಹುಟ್ಟಪ್ಪ ಹಾಗೂ ಜೊತೆಗೆ ಪಾರ್ವತಮ್ಮನವರ ಡಾಕ್ಟರ್ ಪದವಿಗೆ ಒಂದು ಗೌರವವನ್ನು ಸೂಚಿಸೋದಕ್ಕೋಸ್ಕರ ಒಂದು ಸಮಾರಂಭನ ಏರ್ಪಡಿಸ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಕಲಾವಿದರೆಲ್ಲ ಭಾಗವಹಿಸಿ ಈ ಹಿರಿಮೆ, ಕರ್ನಾಟಕದ ಒಂದು ಹಿರಿಮೆ, ಕರ್ನಾಟಕದ ಒಂದು ಮಹಾ ಪುರುಷ, ಮಹಾ ಕಲಾವಿದ, ಮಹಾನ್ ಗಾಯಕ, ಚಿತ್ರರಂಗದಲ್ಲೇ ವೀರ ನಟನಾದ ಡಾಕ್ಟರ್ ರಾಜ್ಕುಮಾರ್ ನಿಮಗೂ ನಮಗೂ ಆ ದೇವರು ಒಳ್ಳೇದು ಮಾಡಲಿ ಅಂತ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಹಾಯ್ ಗಾಯ್ಸ್, ನಾನು ನಿಮ್ಮ ರಾಗಿಣಿ ದ್ವಿವೇದಿ. ನೀವು ನೋಡ್ತಾ ಇದ್ದೀರಾ ಸ್ಯಾಂಡಲ್ವುಡ್ ಸೆಂಟ್ರಲ್, an exclusive YouTube channel. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ for all the latest news, songs and amazing stuff.